Yes, good morning, dear students. Now moving on to the next chapter, that is ledger. Continuation of journal. ನೀವು ಜರ್ನಲ್ ಎಂಟ್ರೀಸ್ ಎಲ್ಲ ಕಲ್ತಿದ್ದೀರಿ, ನೀವು ಅದರಲ್ಲಿ ಸ್ಟ್ರಾಂಗ್ ಆದರೆ ಮಾತ್ರ ಲೆಡ್ಜರ್ ಈಸಿ ಆಗೋದು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವೆಲ್ಲ ವೀಡಿಯೋನ ಕರೆಕ್ಟಾಗಿ ಫಾಲೋ ಮಾಡಿ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಜರ್ನಲ್ ಚಾಪ್ಟರ್, ಯು ನೆವರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೆಡ್ಜರ್. ಸೊ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಜರ್ನಲ್ ಗೊತ್ತಿದ್ದ ಮೇಲೆ ಅದರ ಕಂಟಿನ್ಯೂಷನ್ ಇದು, ನೆಕ್ಸ್ಟ್ ಇದರ ಕಂಟಿನ್ಯೂಷನ್ ಟ್ರಯಲ್ ಬ್ಯಾಲೆನ್ಸ್, ಅದರ ಕಂಟಿನ್ಯೂಷನ್ ಫೈನಲ್ ಅಕೌಂಟ್ಸ್. ಸೊ ಅದರಿಂದಾಗಿ ಕರೆಕ್ಟಾಗಿ ಫಾಲೋ ಮಾಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸೊ ಅದಕ್ಕೆ ನಾನು ಫೋನ್ ಮಾಡಿ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ, ಪ್ಲೀಸ್ ವಾಚ್ ದ ವಿಡಿಯೋ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನೋಡಿ ನಮ್ಮ ಪರಿಸ್ಥಿತಿ. ಓಕೆ, ಕಮಿಂಗ್ ಟು ದ ಲೆಡ್ಜರ್ ನೌ. ಲೆಡ್ಜರ್ ಈಸ್ ಎ ಬುಕ್. ಜರ್ನಲ್ ಈಸ್ ಆಲ್ಸೋ ಎ ಬುಕ್. ಲೆಡ್ಜರ್ ಈಸ್ ಆಲ್ಸೋ ಎ ಬುಕ್ ಇನ್ ವಿಚ್ ದ ವೇರಿಯಸ್ ಅಕೌಂಟ್ಸ್ ಆರ್ ಮೇಂಟೈನ್. ವೇರಿಯಸ್ ಅಕೌಂಟ್ಸ್ ಅಲ್ಲಿ ನೀವು ಜರ್ನಲ್ ಎಂಟ್ರಿ ಬರೀತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಟು ಕ್ಯಾಪಿಟಲ್, ಇಲ್ಲಿ ಏನು ಮಾಡಬೇಕಂದ್ರೆ ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಅದಕ್ಕೆ ಸಂಬಂಧಪಟ್ಟದೆಲ್ಲ ಒಂದೊಂದರಲ್ಲಿ ಬರ್ತದೆ. ಪರ್ಚೇಸ್ ಅಂದರೆ ಎಲ್ಲ ಪರ್ಚೇಸ್ ಒಂದರಲ್ಲೇ, ಸೇಲ್ಸ್ ಅಂದರೆ ಎಲ್ಲ ಸೇಲ್ಸ್, ಎಷ್ಟು ಸೇಲ್ಸ್ ಬೇಕಿದ್ರೂ ಮಾಡಿರ್ಬೋದು. ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆರ್ ಕಾಮನ್. ನಿಮಗೆ ಇಲ್ಲಿ ಕಲೀಲಿಕ್ಕೋಸ್ಕರ ಒಂದೊಂದು ದಿನ ಒಂದೊಂದು ಟ್ರಾನ್ಸಾಕ್ಷನ್ ಕೊಟ್ಟಿದ್ದೇನೆ. ಬಟ್ ಇನ್ ದ ಬಿಸ್ನೆಸ್ ದೇರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ಸಿಕ್ಕಾಪಟ್ಟೆ ಟ್ರಾನ್ಸಾಕ್ಷನ್ಸ್ ಇರ್ತದೆ. ಇಲ್ಲಿ ನಿಮಗೆ ಕಲೀಲಿಕ್ಕೋಸ್ಕರ ಒಂದೊಂದೇ ಕೊಟ್ಟಿರೋದು, ಅಷ್ಟೇ ಬರೋದಿಲ್ಲ. ಒಂದು ಬಿಗ್ ಬಜಾರ್ ತಗೊಳ್ಳಿ, ಒಂದು ಡೇಯಲ್ಲಿ ಎಷ್ಟು ಬಿಸ್ನೆಸ್ ಆಗ್ಬೋದಲ್ವಾ? ಇನ್ ಒನ್ ಡೇ ಹೌ ಮಚ್ ಬಿಸ್ನೆಸ್ ದೇ ಮೇ ಡೂ, ಹೌ ಮೆನಿ ಟ್ರಾನ್ಸಾಕ್ಷನ್ಸ್ ಮೇ ಟೇಕ್ ಪ್ಲೇಸ್. ಒಂದೊಂದು ಒಬ್ಬೊಬ್ಬರದೇ ಬಿಲ್ ಇಷ್ಟು ಉದ್ದ ಇದೆ. ಸೊ ನೆನಪಿಟ್ಕೊಳ್ಳಿ, ಅವಾಗ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತದೆ. ಇಯರ್ ಜಸ್ಟ್ ಫಾರ್ ಲರ್ನಿಂಗ್ ವಿ ಹ್ಯಾವ್ ಗಿವನ್ ಒನ್ ಪರ್ ಡೇ ಒನ್. ಒಂದೇ ಒಂದು ದಿನಕ್ಕಾದರೆ ಆ ಬಿಸ್ನೆಸ್ ಮ್ಯಾನ್ ಅವರು ಬದುಕ್ಬೋದಾ? ಸಾಧ್ಯನೇ ಇಲ್ಲ. ಸೊ ಅದು ಮುಚ್ಚಿ ಹೋಗೋದು ಬೆಟರ್ ಟು ಕ್ಲೋಸ್ ದ ಬಿಸ್ನೆಸ್. ಸೊ ಇಲ್ಲಿ ಏನಂದರೆ ದ ಟ್ರಾನ್ಸಾಕ್ಷನ್ ಶುಡ್ ಟೇಕ್ ಪ್ಲೇಸ್ ಅಗೇನ್ ಆ್ಯಂಡ್ ಅಗೇನ್. ಒಂದು ದಿನಕ್ಕೆ ಒಂದು 100-150 ಟ್ರಾನ್ಸಾಕ್ಷನ್, ಪರ್ಚೇಸ್ ಸೇಲ್ ಆಗ್ತಾನೆ ಇರಬೇಕು ಅಂತ ಹೇಳಿ. ಕ್ಲಿಯರ್? ಸೊ ಈಗ ನಿಮಗೆ ಕಲೀಲಿಕ್ಕೋಸ್ಕರ ಒಂದೊಂದೇ ಕೊಟ್ಟಿರೋದು ಅಂತ ಹೇಳಿ, ಆಯಿತಾ? ಸೊ ಈಗ ವಿಷಯಕ್ಕೆ ಬನ್ನಿ. ಸೊ ಲೆಡ್ಜರ್ ಈಸ್ ಎ ಬುಕ್ ಇನ್ ವಿಚ್ ವೇರಿಯಸ್ ಅಕೌಂಟ್ಸ್ ಆರ್ ಮೇಂಟೈನ್ ಆ್ಯಂಡ್ ಲೆಡ್ಜರ್ ಈಸ್ ದ ಕಿಂಗ್. ಜರ್ನಲ್ ಈಸ್ ದ ಕ್ವೀನ್, ಲೆಡ್ಜರ್ ಈಸ್ ದ ಕಿಂಗ್. ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಯ್ತಲ್ಲ. ಸ್ಟ್ಯಾಂಡರ್ಡ್ ಇನ್ ದ ಸೆನ್ಸ್ ಡೀಟೇಲ್ ಆಗಿ ಇಲ್ಲ. ಅಂದರೆ ಒಂದು ತಂದೆ ರೋಲ್, ತಾಯಿ ಹೇಗೆ ಎಲ್ಲ ಕೆಲಸ ಮಾಡ್ತಾರೆ, ದಟ್ ಈಸ್ ಜರ್ನಲ್ ಕ್ವೀನ್. ಲೆಡ್ಜರ್ ಅಂದರೆ ಕಿಂಗ್, ಅವ್ರದ್ದು ಒಂದು ಮೇಂಟೈನ್ ಮಾಡ್ತಾರೆ ನೋಡಿ, ಒಂಥರ ಒಂದು ಸ್ಟೇಟಸ್, ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ. ಸೊ ಡೀಟೇಲ್ ಆಗಿರೋದಿಲ್ಲ. ಸೊ ಯು ವಿಲ್ ನಾಟ್ ರೈಟ್ ದ ನರೇಷನ್. ಆ್ಯಂಡ್ ಹಿಯರ್ ಇಟ್ ಈಸ್ ಅನಾಲಿಟಿಕಲ್ ಆರ್ಡರ್. ಅಂದರೆ ಈ ಎಲ್ಲೆಲ್ಲ ಪರ್ಚೇಸ್ ಇದೆ ಅದು ಬರೀಬೇಕು, ಎಲ್ಲೆಲ್ಲ ಸೇಲ್ಸ್ ಇದೆ ಬರೀಬೇಕು, ಸ್ಯಾಲ್ರಿ ಎಷ್ಟು ಸಲ ಕೊಟ್ಟಿದ್ದೀರಿ ಅದನ್ನೆಲ್ಲ ಒಂದು ಕಡೆ ಬರೀಬೇಕು. ಸೊ ಇಟ್ ಈಸ್ ಎ ಅನಾಲಿಟಿಕಲ್ ಆರ್ಡರ್ ಪ್ಲಸ್ ಕ್ರೋನಾಲಜಿಕಲ್ ಡೇಟಲ್ಲೂ ಬರೀಬೇಕು. ಬಟ್ ಇಟ್ ಈಸ್ ಎ ಅನಾಲಿಟಿಕಲ್ ರೆಕಾರ್ಡ್ ಆ್ಯಂಡ್ ಇಟ್ ಈಸ್ ಅ ಕಿಂಗ್ ಆ್ಯಂಡ್ ನೋ ನರೇಷನ್ ಈಸ್ ರಿಟರ್ನ್. ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ 2 sides, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. 2 ಸಲ ಕಾಲಮ್ಸ್, ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್. ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್. ನೋಡಿ ಈಗ ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್. ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್. ಓಮ್ ದ ಬೋರ್ಡ್ ಈಸ್ ವಿಸಿಬಲ್, ನೋಡ್ಕೊಳ್ಳಿ. ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್. ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್. ಅಕೌಂಟ್ ಕ್ಯಾಶ್ ಅಕೌಂಟ್. And the rule, debit what comes in, credit what goes out. ಕ್ಯಾಶ್ ಅಕೌಂಟಿಗೆ ಯಾಕೆಂದರೆ ನೀವು ಯಾವ ಅಕೌಂಟ್ ಬರೀತೀರಾ ಅದರ ರೂಲ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಲ್ಲಿಂದ ದಿಸ್ ಸೈಡ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ 2. ಡೆಬಿಟ್ ಸೈಡ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ 2, TO. ಕ್ರೆಡಿಟ್ ಸೈಡ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಬೈ. ಕ್ರೆಡಿಟ್ ಸೈಡ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಬೈ. ಸೊ ಡೆಬಿಟ್ ಸೈಡ್ ಸ್ಟಾರ್ಟ್ಸ್ ವಿತ್ 2. ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರೀತೇವೆ, LHS, ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಸೊ ನೋಡ್ಕೊಳ್ಳಿ, DRCR, ಡೆಬಿಟ್ ರೆಕಾರ್ಡ್, ಕ್ರೆಡಿಟ್ ರೆಕಾರ್ಡ್, ಡೆಬಿಟ್ ರೆಕಾರ್ಡ್, ಕ್ರೆಡಿಟ್ ರೆಕಾರ್ಡ್. ದಿಸ್ ಸೈಡ್ ಸ್ಟಾರ್ಟ್ಸ್ ವಿತ್ 2, ದಿಸ್ ಸೈಡ್ ಸ್ಟಾರ್ಟ್ಸ್ ವಿತ್ ಬೈ. ಇದು 2 ಡಬಲ್ ಎಂಟ್ರಿ ಸಿಸ್ಟಮ್. This is called double entry system, analytical order, no narration. In this various accounts are maintained
ಬಟ್ ಯು ವಿಲ್ ನಾಟ್ ಗೆಟ್ ಪ್ರಾಫಿಟ್ ಆರ್ ಲಾಸ್. ಯು ಜಸ್ಟ್ ಗೆಟ್ ದ ಬ್ಯಾಲೆನ್ಸ್. ಎಷ್ಟಿದೆ ಪರ್ಚೇಸ್ ಬ್ಯಾಲೆನ್ಸ್, ಎಷ್ಟಿದೆ ಸೇಲ್ಸ್, ಎಷ್ಟಿದೆ ಆ ತಿಂಗಳಲ್ಲಿ ಎಷ್ಟು ಆಗಿದೆ ಅಥವಾ ವರ್ಷದಲ್ಲಿ ಎಷ್ಟು ಆಗಿದೆ. ಸೊ ದಟ್ ಯು ಕ್ಯಾನ್ ಫೈಂಡ್ ಔಟ್. ಕ್ಲಿಯರ್? ಸೊ ಅಕೌಂಟ್ ಈಸ್ ಮೇಂಟೈನ್ ಒನ್ಸ್ ಇನ್ ಎ ಇಯರ್. ಇಲ್ಲಿ ನಿಮಗೆ ಈಸಿ ಆಗಲಿಕ್ಕೆ ಒನ್ಸ್ ಇನ್ ಎ ಮಂತ್ ಕೊಟ್ಟಿದ್ದೇವೆ. ಮತ್ತು ಪರ್ ಡೇ ದೇರ್ ವಿಲ್ ಬಿ ಮೆನಿ ಟ್ರಾನ್ಸಾಕ್ಷನ್ಸ್, ಬಟ್ ವಿ ಹ್ಯಾವ್ ಗಿವನ್ ಓನ್ಲಿ ಒನ್ ಪರ್ ಡೇ ಫಾರ್ ಯು ಟು ಲರ್ನ್. ಕ್ಲಿಯರ್? ಸೊ ಈಗ this side starts with 2, this side starts with by, then 2 and LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್, RHS ಅಂದರೆ ರೈಟ್ ಹ್ಯಾಂಡ್ ಸೈಡ್. ಸೊ 2 by ಇದನ್ನೆಲ್ಲ ಬರೀಬೇಕು. ಈಗ ನಿಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದೆ ಅಲ್ವಾ? ಸೊ ಐ ಹ್ಯಾಡ್ ಗಿವನ್ ಯು ಒಂದು ಪ್ರಾಬ್ಲಮ್, ನೋಡ್ಕೊಳ್ಳಿ. ಸೊ ಆ ಪ್ರಾಬ್ಲಮಿಗೆ ನೀವು ಫಸ್ಟ್ ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೊಟ್ಟಿದ್ದೇನಲ್ಲ, ಫಸ್ಟ್ ಅದಕ್ಕೆ ನೀವು ರಫ್ ಆಗಿ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು, ರಫ್ ಆಗಿ. ಸೊ ನೋಡಿ, ಫಸ್ಟ್ October 1st ಕ್ಯಾಶ್ ಟು ಕ್ಯಾಪಿಟಲ್ ಅದು ಬರ್ಕೊಳ್ಳಿ ರಫ್ ಆಗಿ. ವರ್ಕಿಂಗ್ ನೋಟ್. ಸೊ ಯು ಕ್ಯಾನ್ ರೈಟ್ ಆಸ್ ವರ್ಕಿಂಗ್ ನೋಟ್. ಸೊ ವರ್ಕಿಂಗ್ ನೋಟ್ ಅಂತ ಬರೋದು, ವರ್ಕಿಂಗ್ ನೋಟ್ ಫಸ್ಟ್ ಒನ್ ಕ್ಯಾಶ್ ಟು ಕ್ಯಾಪಿಟಲ್, ನೆಕ್ಸ್ಟ್ ಪರ್ಚೇಸ್ ಟು ಕ್ಯಾಶ್, ನೆಕ್ಸ್ಟ್ ಕ್ಯಾಶ್ ಟು ಸೇಲ್ಸ್. ರಫ್ ಆಗಿ ಬರ್ಕೊಳ್ಳಿ, ನಿಮಗೆ ಈಸಿ ಆಗ್ತದೆ. ಗೊತ್ತಾಯ್ತಲ್ಲ? ಫಸ್ಟ್ ಅವ್ರು ಕೇಳಿದ್ರು ಲೆಡ್ಜರೇ, ಯು ಟು ಪ್ರಿಪೇರ್ ಕ್ಯಾಶ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್, ಬಟ್ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಜರ್ನಲ್ ಎಂಟ್ರಿ. ರಫ್ ಆಗಿ ಬರ್ಕೊಳ್ಳಿ, ಅದಕ್ಕೆ ಕಾಲಮ್ಸ್ ಎಲ್ಲ ಬೇಡ, ಜಸ್ಟ್ ರಫ್ ಆಗಿ ಬರ್ಕೊಳ್ಳಿ. ಕ್ಯಾಶ್ ಟು ಕ್ಯಾಪಿಟಲ್, ಪರ್ಚೇಸ್ ಟು ಕ್ಯಾಶ್, ಕ್ಯಾಶ್ ಟು ಸೇಲ್ಸ್, ಸ್ಯಾಲರಿ ಟು ಕ್ಯಾಶ್, ಕ್ಯಾಶ್ ಟು ಗೋವರ್ಧನ್, ಕ್ಯಾಶ್ ಟು ಕ್ಯಾಪಿಟಲ್, ಪರ್ಚೇಸ್ ಟು ಸೂರಜ್. ಆಯ್ತಾ? ಬರೆದ್ರಾ? ಈಗ ನೀವು ಪ್ರಿಪೇರ್ ಮಾಡಬೇಕಿದ್ದ ಅಕೌಂಟ್ ಯಾವುದು? ಕ್ಯಾಶ್ ಅಕೌಂಟ್. ಸೊ ವಿಚ್ ಅಕೌಂಟ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್? ಕ್ಯಾಶ್ ಅಕೌಂಟ್. ಸೊ ನೀವು ಇಲ್ಲಿ ಚೆಕ್ ಮಾಡಬೇಕು ಎಲ್ಲೆಲ್ಲ ಕ್ಯಾಶ್ ಇದೆ. ಸೊ ಯು ಹ್ಯಾವ್ ಟು ಚೆಕ್ ಫಸ್ಟ್. ಕ್ಯಾಶ್ ಇಲ್ಲಿದೆಯಾ, 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 ಇಲ್ಲಿ ಇಷ್ಟು ಸಲ ಕ್ಯಾಶ್ ಇದೆ. ಸೊ ಫಸ್ಟ್ ಯು ಹ್ಯಾವ್ ಟು ಚೆಕ್ ದಟ್ ವೇರ್ ಅಂಡ್ ಆಲ್ ಕ್ಯಾಶ್ ಆರ್ ದೇರ್. ಸೊ ಕ್ಯಾಶ್, ಸೆಕೆಂಡ್ ಒನ್ ಕ್ಯಾಶ್, ಇಲ್ಲಿ ಕ್ಯಾಶ್, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಕರೆಕ್ಟ್? ಸೊ ಈಗ ನೀವು ಇದನ್ನ ಅಲ್ಲಿಗೆ ಬರೀಬೇಕು. ಇದನ್ನು ನಾವು ಜರ್ನಲೈಸಿಂಗ್ ಅಂತ ಕರಿತೇವೆ. ವಾಟ್ ಯು ಡಿಡ್ ಹಿಯರ್? ಜರ್ನಲೈಸಿಂಗ್. ವಾಟ್ ಯು ಡಿಡ್? ಜರ್ನಲೈಸಿಂಗ್. ಇದನ್ನ ಎಲ್ಲೆಲ್ಲ ಕ್ಯಾಶ್ ಇದೆ ಅದನ್ನು ತೆಗೆದು ಇಲ್ಲಿಗೆ ಬರಿಬೇಕೀಗ. ಯು ಹ್ಯಾವ್ ಟು ರೈಟ್ ಹಿಯರ್. ಅಲ್ಲಿ ಬರಿಬೇಕಿದ್ರೆ ದಟ್ ಈಸ್ ಕಾಲ್ಡ್ ಪೋಸ್ಟಿಂಗ್. ಒಂದೇನಂತ ಕರಿತೇವೆ? ಪೋಸ್ಟಿಂಗ್. ಸೊ ಅಲ್ಲಿ ಜರ್ನಲೈಸಿಂಗ್ ಅಂದರೆ ಪಾಸಿಂಗ್ ದ ಜರ್ನಲ್ ಎಂಟ್ರಿ, ದಟ್ ಈಸ್ ಕಾಲ್ಡ್ ಜರ್ನಲೈಸಿಂಗ್. ಈಗ ನೀವು ಏನು ಮಾಡ್ತೀರಾ? ಪೋಸ್ಟಿಂಗ್. ಅರ್ಥ ಆಯ್ತಾ? ಹಿಯರ್ ಯು ಹ್ಯಾವ್ ಟು ಡೂ ಪೋಸ್ಟಿಂಗ್. ನೋಡಿ, ಈಗ ಕ್ಯಾಶ್ ಟು ಕ್ಯಾಪಿಟಲ್, ಡೇಟ್ ನೋಡ್ಕೊಳ್ಳಿ October 1st. ಸೊ ಬರೀರಿ. ಇಲ್ಲಿ 2 ಇಂದ ಶುರು ಆಗ್ತದೆ ನೋಡಿ. ನೀವು ಯಾವ ಅಕೌಂಟ್ ಮಾಡ್ತಾ ಇದ್ದೀರಾ ಅದರ ಅಪೋಸಿಟ್ ನೋಡಬೇಕು. ಈಗ ನೀವು ಕ್ಯಾಶ್ ಅಕೌಂಟ್ ಮಾಡೋದು, ಸೊ ಅದರ ಅಪೋಸಿಟ್ ಅಕೌಂಟ್ ಯಾವುದು? ಕ್ಯಾಪಿಟಲ್. ಇಟ್ ಸ್ಟಾರ್ಟ್ಸ್ ವಿತ್ ವಾಟ್? 2. ಸೊ ಇಲ್ಲಿ ಬರೀರಿ. ಸೊ October 1st ಟು ಕ್ಯಾಪಿಟಲ್ ಅಕೌಂಟ್ ಬರೆದು 90,000 ಬರೀಬೇಕು. ಸೊ ಈ ರೀತಿ ಬರೀಬೇಕು. ದಿಸ್ ಇಸ್ ಕಾಲ್ಡ್ ಪೋಸ್ಟಿಂಗ್. ಫಸ್ಟ್ ಒನ್ ಮುಗೀತು. ಕ್ಯಾಶ್ ಟು ಕ್ಯಾಪಿಟಲ್, ನೀವು ಬರೀತಿರೋ ಅಕೌಂಟ್ ಯಾವುದು? ಕ್ಯಾಶ್ ಅಕೌಂಟ್. ಅದರ ಅಪೋಸಿಟ್ ಯಾವುದು? ಕ್ಯಾಪಿಟಲ್ ಅಕೌಂಟ್. ಇಟ್ ಸ್ಟಾರ್ಟ್ಸ್ ವಿತ್ ವಾಟ್? 2. TO. ಸೊ ಡೆಬಿಟ್ ಸೈಡ್ ಸ್ಟಾರ್ಟ್ಸ್ ವಿತ್ 2. ಸೊ ಅಲ್ಲಿ ಬರೀರಿ, ಇಲ್ಲಿ ಬರೀಬೇಕು 2 ಕ್ಯಾಪಿಟಲ್ ಅಕೌಂಟ್. ಕ್ಯಾಶಲ್ಲಿ ಕ್ಯಾಶ್ ಅಕೌಂಟ್ ಪುನಃ ಬರಬಾರ್ದು, ಅದರ ಅಪೋಸಿಟ್ ಬರಬೇಕು. ಕ್ಯಾಶ್ ಇದೆ, ಅದರ ಅಪೋಸಿಟ್. ಕ್ಯಾಶ್ ಇದೆ, ಅದರ ಅಪೋಸಿಟ್. ಸೊ ಏನಿದೆ ಅಲ್ಲಿ? ಕ್ಯಾಪಿಟಲ್. ಇಟ್ ಸ್ಟಾರ್ಟ್ಸ್ ವಿತ್ ವಾಟ್? 2. ಸೊ ಡೆಬಿಟ್ ಸೈಡ್. ಸೊ ರೈಟ್ ಇಟ್ ಆನ್ ಡೆಬಿಟ್. ನೆಕ್ಸ್ಟ್ ರಿವೈಂಡ್ ಮಾಡಿ ಕೇಳಿ. ಪರ್ಚೇಸ್ ಟು ಕ್ಯಾಶ್ ಇದೆ. ಸೊ ಇಲ್ಲಿ ಕ್ಯಾಶ್ ಇದೆ, ಕೆಳಗಡೆ ಇದೆ, ಮೇಲೆದು ಖಾಲಿ ಇದೆ, ಅದು ಬೈ. ಮೇಲೆ ಎಂಟಿ ಇದೆಯಲ್ಲ, ದಟ್ ಈಸ್ ಬೈ. ಸೊ ಈಗ ಕ್ಯಾಶ್ ನೀವು ಅಕೌಂಟ್ ಬರೀತಿರೋದು ಯಾವ ಅಕೌಂಟ್? ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಬರೀಬೇಕಿದ್ರೆ ಈಗ ನೋಡಿ, ಇಲ್ಲಿ ಪರ್ಚೇಸ್ ಟು ಕ್ಯಾಶ್ ಇತ್ತು. ಸೊ ಈ ಕಡೆ October 5th ಬೈ ಪರ್ಚೇಸ್ ಅಕೌಂಟ್. ಬೈ ಪರ್ಚೇಸ್ ಅಕೌಂಟ್ 60,000. ಈ ರೀತಿ ಬರೀಬೇಕು. ಬೈ ಪರ್ಚೇಸ್ ಅಕೌಂಟ್
60,000 visible by purchase account 60,000. ಸೊ ಈ ರೀತಿ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಕ್ಯಾಶ್ ಅಕೌಂಟ್ ನೀವು ಬರೀತಾ ಇರೋದು ಅದು ಮೇಲ್ಗಡೆ ಇದ್ದರೆ ಕೆಳಗೆ 2 ಇಂದ ಶುರು ಆಗ್ತದೆ, ಈ ಕಡೆಗೆ ಡೆಬಿಟ್ ಸೈಡ್. ಸಪೋಸ್ ಕ್ಯಾಶ್ ಕೆಳಗಡೆ ಇದ್ದರೆ ಮೇಲಿಂದ ಬರೀಬೇಕು, ಆ ಮೇಲಿಂದ ಖಾಲಿ ಇದೆಯಲ್ಲ ದಟ್ ಈಸ್ ಬೈ. ಸೊ ಈ ಕಡೆಗೆ ಬರೀಬೇಕು. ಸೊ ಇದು ರೂಲ್ ಇರೋದು ಡೆಬಿಟ್ ಸೈಡ್ ಸ್ಟಾರ್ಟ್ಸ್ ವಿತ್ 2, ಕ್ರೆಡಿಟ್ ಸೈಡ್ ಸ್ಟಾರ್ಟ್ಸ್ ವಿತ್ ಬೈ. ಮುಗೀತು. ಸೊ ಈಗ ಇಲ್ಲಿಗೆ ಬನ್ನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಕ್ಯಾಶ್ ಟು ಸೇಲ್ಸ್ ಇದೆ. ಕ್ಯಾಶ್ ಟು ಸೇಲ್ಸ್ ನೀವು ಬರೀತಾರೆ ಅಕೌಂಟ್ ಯಾವುದು? ಕ್ಯಾಶ್. ಅದರ ಅಪೋಸಿಟ್ ಯಾವುದು? ಸೇಲ್ಸ್. ಸೊ ಅಕ್ಟೋಬರ್ 8 ಟು ಸೇಲ್ಸ್ ಅಕೌಂಟ್. ಟು ಸೇಲ್ಸ್ ಅಕೌಂಟ್ ಬರೀ. ಸೊ ಟು ಸೇಲ್ಸ್ ಅಮೌಂಟ್ ಈಸ್ 90,000. Amount 90,000. Hope it is visible. ಆಯ್ತು. ನೆಕ್ಸ್ಟ್ ಇನ್ನೊಂದಾಯ್ತು. ಸೊ ಇದಾಯಿತು. ನೆಕ್ಸ್ಟ್ ಅಕ್ಟೋಬರ್ 15 ಸ್ಯಾಲರಿ ಟು ಕ್ಯಾಶ್. ನೀವು ಬರೀತಾರೆ ಅಕೌಂಟ್ ಯಾವುದು? ಕ್ಯಾಶ್. ಸೊ ಅದರ ಅಪೋಸಿಟ್ ಯಾವುದಿದೆ? ಸ್ಯಾಲರಿ. ಅದು ಖಾಲಿ ಇದೆ. ಸೊ ಬೈ ಸ್ಯಾಲರಿ. ಸೊ ನೋಡ್ಕೊಳ್ಳಿ ಬೋರ್ಡ್, ಬೈ ಸ್ಯಾಲರಿ ದಟ್ ಈಸ್ ಅಕ್ಟೋಬರ್ 15 ಬೈ salary account. By salary account, salary is 5,000. By salary account 5,000. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಕ್ಯಾಶ್ ಟು ಗೋವರ್ಧನ್ ಇದ್ದಾರೆ. ಕ್ಯಾಶ್ ಟು ಗೋವರ್ಧನ್ ನೀವು ಬರೀತಾರೆ ಅಕೌಂಟ್ ಯಾವುದು? ಕ್ಯಾಶ್. ಅದರ ಅಪೋಸಿಟ್ ಯಾವುದು? ಗೋವರ್ಧನ್. ದಟ್ ಸ್ಟಾರ್ಟ್ಸ್ ವಿತ್ 2. ಸೊ 2 ಅಂದಾಗ ಯು ಹ್ಯಾವ್ ಟು ರೈಟ್ ಹಿಯರ್. ಸೊ ಅಕ್ಟೋಬರ್ 20th ಟು ಗೋವರ್ಧನ್. ಸೊ ಟು ಗೋವರ್ಧನ್ಸ್ ಅಕೌಂಟ್. ಸೊ ಟು ಗೋವರ್ಧನ್ಸ್ ಅಕೌಂಟ್ October 20th amount is 15,000. Amount is 15,000. Next, cash to capital is already cash to capital. It is October 28. So October 28 to capital account. So you ಬರೀತಾರೆ account to cash. ಅದರ opposite ಯಾವುದಿದೆ? Capital. It starts with what? 2. So 2 on the debit side. So to capital 25,000. This type of ಆಮೇಲೆ ಈ ಲಾಸ್ಟ್ ಬಂದು ಬರೋದಿಲ್ಲ, ಯಾಕೆಂದರೆ ಅದು ಪರ್ಚೇಸ್ ಟು ಸೂರಜ್ ಇದೆ, ಕ್ಯಾಶ್ ಇಸ್ ನಾಟ್ ದೇರ್. ನೀವು ಎಲ್ಲೆಲ್ಲ ಕ್ಯಾಶ್ ಇದೆ ಅದನ್ನು ಹುಡುಕಬೇಕು. ಯು ಹ್ಯಾವ್ ಟು ಸರ್ಚ್ ವೇರ್ ಎವರ್ ಕ್ಯಾಶ್ ಇಸ್ ದೇರ್. ಅದಕ್ಕಿಂತ ಮೊದಲು ಯು ಹ್ಯಾವ್ ಟು ಲರ್ನ್ ಜರ್ನಲ್ ಪ್ರಾಪರ್ಲಿ. ಯಾಕೆಂದರೆ ಈಗ ಗೊತ್ತಾಯ್ತಾ, ಜರ್ನಲಿನ ಕಂಟಿನ್ಯೂಷನ್ ಲೆಡ್ಜರ್. ಸರಿ, ಈಗ ನಾನು ಬರೆದು ಮುಗಿಸಿದ್ದೇನೆ ನೋಡಿ. ಟು ಕ್ಯಾಪಿಟಲ್ ಡೆಬಿಟ್ ವಾಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್, comes in the form of sales. Given by Govardhan comes in the form of capital given by the owner. Capital ಅಂದರೆ ಓನರ್ ಕೊಟ್ಟಿರೋದು. Purchase went out in the form of purchase, went out in the form of salary, went out comes in. So rule remains the same, but in cash account again you should not write cash. ಟು ಕ್ಯಾಶ್ ಬೈ ಕ್ಯಾಶ್ ಬರಬಾರ್ದು. ಅದರ ಅಪೋಸಿಟ್ ಏನಿದೆ ಬರಬೇಕು. ಮತ್ತೊಮ್ಮೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಪೋಸಿಟ್ ಏನಿದೆ ಅದು ಬರಬೇಕು. ಸೊ ಅಪೋಸಿಟ್ 1 2 ಇದ್ದರೆ 2 ಬರೀರಿ ಡೆಬಿಟ್ ಸೈಡ್. ಅಪೋಸಿಟ್ ಸೈಡ್ ಮೇಲೆ ಇದ್ದರೆ ಅದು ಖಾಲಿ, ಅದು ಬಾಯ್. ಮೇಲೆ ಇರೋದು ಬಾಯ್, ಮೇಲೆ ಇರೋದು ಬಾಯ್. ಸೊ ಈ ರೀತಿ ಕಲೀರಿ. ಮುಗಿತಾ? ದೆನ್ ಎವ್ರಿ ಅಕೌಂಟ್ ಮುಗಿದ್ದು. ಹೀಗೆ ನೀವು ಕ್ಯಾಶ್ನ ಹುಡ್ಕೊಂಡು ಹೋಗಿ ಬರೆದು ಮುಗಿಸ್ಬೇಕು. ಹಾಗೆ ನೀವು ಪರ್ಚೇಸ್ ಅಕೌಂಟು ಮಾಡ್ಬೋದು, ಸೇಲ್ಸ್ ಅಕೌಂಟು ಮಾಡ್ಬೋದು, ಗೋವರ್ಧನ್ ಅಕೌಂಟ್ ಕೂಡ ಮಾಡ್ಬೋದು. ಯು ಕ್ಯಾನ್ ಡೂ ಗೋವರ್ಧನ್ ಅಕೌಂಟ್ ಆಲ್ಸೋ ಯು ಕ್ಯಾನ್ ಡೂ. ಅಪೋಸಿಟ್ ಯಾವುದಿದೆ ನೋಡ್ಕೊಳ್ಳಿ, ಫಿಲ್ ಮಾಡಿ ಬರೀರಿ. ಈಗ ವೆರಿ ಇಂಪಾರ್ಟೆಂಟ್ ಸ್ಟೇಜ್, ಎವ್ರಿ ಅಕೌಂಟ್ ಹ್ಯಾಸ್ ಟು ಬಿ ಟೋಟಲ್ಡ್ ಆ್ಯಂಡ್ ಬ್ಯಾಲೆನ್ಸ್ಡ್. ಎವ್ರಿ ಅಕೌಂಟ್ ಶುಡ್ ಬಿ ಟೋಟಲ್ಡ್ ಆ್ಯಂಡ್ ಬ್ಯಾಲೆನ್ಸ್ಡ್. ಎವ್ರಿ ಅಕೌಂಟ್ ಶುಡ್ ಬಿ ಟೋಟಲ್ಡ್ ಆ್ಯಂಡ್ ಬ್ಯಾಲೆನ್ಸ್ಡ್. ಸೊ ಟೋಟಲ್ ಮಾಡಿ. ಸೊ ದಿಸ್ ಸೈಡ್ ಟೋಟಲ್ ಸ್ವಲ್ಪ ಜಾಗ ಬಿಡಿ, ಟೋಟಲ್ ಮಾಡಿ. ದಿಸ್ ಸೈಡ್ ಟೋಟಲ್, ಈ ಕಡೆ ಜಾಸ್ತಿ ಇದೆ ನೋಡಿ. 1,80,000, 2,20,000,
1,80,000 to 2,20,000. So 2,20,000 ಇದೆ ಈ ಕಡೆ. So 2,20,000 debit side more and cash always debit side should be more. ಈಗ ಡೆಬಿಟ್ ಸೈಡ್ ಅಂದ್ರೆ ಯಾವುದು? ದಿಸ್ ಸೈಡ್. ಇದನ್ನು ನಾವು ಡೆಬಿಟ್ ಸೈಡ್ ಅಂತ ಕರೀತೇವೆ. This side is called debit side. That side is called credit side. That is double entry system. So debit side, credit side. Debit side, credit side. So debit side is more. Rule ನೋಡ್ಕೊಳ್ಳಿ. By 2 LHS, RHS ಎಲ್ಲ ನೋಡ್ಕೊಳ್ಳಿ. ಆಮೇಲೆ every account should be totaled and balanced. ಈಗ ಟೋಟಲ್ ಮಾಡಿದಾಗ ಈ ಕಡೆ 2,20,000 ಇದೆ, ಆ ಕಡೆ 65 ಇದೆ. ಶಾರ್ಟೇಜ್ ಇದೆ ಅಲ್ವಾ? ಸೊ ಶಾರ್ಟೇಜ್ ಇದ್ದಾಗ ಅಕ್ಟೋಬರ್ 31st, ದಟ್ ಈಸ್ ಮಂತ್ ಎಂಡ್. ಅಕ್ಟೋಬರ್ 31st ಯಾವಾಗಲೂ ಮಂತ್ ಎಂಡ್ಗೆ ಟ್ಯಾಲಿ ಮಾಡಬೇಕು. ಅಕ್ಟೋಬರ್ 31st ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಈ ಕಡೆ ಜಾಸ್ತಿ ಇದೆ, ಆ ಕಡೆ ಕಡಿಮೆ ಇದೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈ ಕಡೆ ಜಾಸ್ತಿ ಇದೆ, ಆ ಕಡೆ ಕಡಿಮೆ ಇದೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ರೂಲ್ ಅದು. ಎವ್ರಿ ಅಕೌಂಟ್ ಶುಡ್ ಬಿ ಟೋಟಲ್ ಅಂಡ್ ಬ್ಯಾಲೆನ್ಸ್. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ 2,20,000 ಮೈನಸ್ 65,000 ಎಷ್ಟು ಬರ್ತದೆ ನೋಡಿ. ಸೊ 2,20,000 ಮೈನಸ್ 65,000. So 2,20,000 minus 65,000. So 0, 0, 0, 10, 20, 10 minus 5, 5. Alinda 22 minus 6. 22 minus 6 andre 21. 21 minus 6 andre 15. 1,55,000. Yes, 1,55,000. So 1,55,000 bರ್ತದೆ. So by balance carried out 1,55,000. So 1,55,000 and 65 add ಮಾಡಿದ್ರೆ 2,20,000. So total ಇದು ಸೇಮ್ ಲೈನ್ ನಲ್ಲಿ ಇರಬೇಕು. ಸೇಮ್ ಲೈನ್ 2,20,000. ಇದು ಟೋಟಲಿಂಗ್ ಯಾವಾಗ ಸೇಮ್ ಲೈನ್ ನಲ್ಲಿ ಇರಬೇಕು. ಎವ್ರಿ ಅಕೌಂಟ್ ಶುಡ್ ಬಿ ಟೋಟಲ್ಡ್ ಅಂಡ್ balanced. Every account should be totaled and balanced. Every account should be total balanced. This side is called debit side, that side is called credit side. Ellinda from the date in the akade credit side, date in the ekade debit side. In the right hand side, left hand side, two side by side. Clear? So idana fill ಮಾಡ್ಕೊಳ್ಳಿ. ಅದಾದ್ಮೇಲೆ ಟೋಟಲ್ ಆದ್ಮೇಲೆ ನೆಕ್ಸ್ಟ್ ಮಂತ್ ಫಸ್ಟ್ ನವೆಂಬರ್ 1st to balance brought down. ಸೊ ಎಂಡ್ ಮಾಡಬೇಕಿದ್ರೆ ಮಂತ್ ಎಂಡ್ ಟ್ಯಾಲಿ ಮಾಡಬೇಕಿದ್ರೆ ಮಂತ್ ಎಂಡ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಯು ಹ್ಯಾವ್ ಟು ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಟೋಟಲ್ ಮೈನಸ್ ಕ್ರೆಡಿಟ್ ಸೈಡ್ ಟೋಟಲ್, ಡೆಬಿಟ್ ಸೈಡ್ ಟೋಟಲ್ ಮೈನಸ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದು ಟೋಟಲ್ನ ಸೇವ್ ಮಾಡಿ. ನಿಮ್ಮ ಡ್ಯೂಟಿ ಅದು. ಸೊ ಟೋಟಲ್ನ ಸೇವ್ ಮಾಡಿ ನೆಕ್ಸ್ಟ್ ಮಂತ್ ನವಂಬರಿಗೆ ಎಷ್ಟು ಕ್ಯಾಶ್ ಬ್ಯಾಲೆನ್ಸ್ ಇದೆ, ನವಂಬರಿಗೆ ಎಷ್ಟು ಕ್ಯಾಶ್ ನಮ್ಮ ಹತ್ರ ಇದೆ, ನವಂಬರಿಗೆ ಎಷ್ಟು ಕ್ಯಾಶ್ ನಮ್ಮ ಹತ್ರ ಇದೆ. ಸೊ ಸಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,55,000. ಸೊ ನವಂಬರಿಗೆ ನಮ್ಮ ಹತ್ರ 1,55,000 ಇನ್ನೂ ಇದೆ. ಏನಾದರೂ ಬಿಸ್ನೆಸ್ ಮಾಡೋದಾದರೆ ಎಕ್ಸ್ಪ್ಯಾಂಡ್ ಮಾಡೋದಾದರೆ ಮಾಡಬಹುದು. ಸೊ ಯು ವಿಲ್ ಗೆಟ್ ದ ಬ್ಯಾಲೆನ್ಸ್. So that is the use of ledger. You will get the balance of all account. Total purchase ಎಷ್ಟಿದೆ, ಟೋಟಲ್ ಸೇಲ್ಸ್ ಎಷ್ಟಾಯಿತು, ಬ್ಯಾಲೆನ್ಸ್ ಎಷ್ಟಿದೆ, ಟೋಟಲ್ ಸಂಬಳ ಎಷ್ಟು ಕೊಟ್ಟಿದ್ವಿ ಎಷ್ಟಿದೆ, ಆಮೇಲೆ ಎಷ್ಟು ಕ್ಯಾಶ್ ಬ್ಯಾಲೆನ್ಸ್ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಸೊ ಪ್ರತಿಯೊಂದು ಕಂಡುಹಿಡಿಬೋದು
ಈ ಅಕೌಂಟನ್ನು ಮಾಡಿದಾಗ. ಹೌ ಟು ಡೂ, ಐ ಹ್ಯಾವ್ ಟಾಟ್ ಯು. ಸೊ ಇನ್ನೊಮ್ಮೆ ರಿವೈಂಡ್ ಮಾಡಿ ಕೇಳಿ, ಅರ್ಥ ಆಗದಿದ್ದರೆ ಮತ್ತೊಮ್ಮೆ ರಿಪೀಟ್ ಮಾಡಿ. ಅದು ಆಟೋಮೆಟಿಕ್ಕಾಗಿ ನಿಮ್ಮ ತಲೆಯಲ್ಲಿ ಕೂತಿರಬೇಕು. ಇಟ್ ಶುಡ್ ಎಂಟರ್ ಯುವರ್ ಪರ್ಮನೆಂಟ್ ಮೆಮೊರಿ. ಸೊ ಈಗ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿ ಈ ರೀತಿ ಅಕೌಂಟನ್ನು ಎಂಡ್ ಮಾಡಿ. ಹೋಪ್ ಯು ಅಂಡರ್ಸ್ಟುಡ್. ಸೊ ಟು ಕ್ಯಾಪಿಟಲ್, ಟು ಸೇಲ್ಸ್, ಟು ಯಾಕೆ ಬರ್ದ್ರಿ? ಇಟ್ ಆಲ್ ಸ್ಟಾರ್ಟ್ಸ್ ವಿತ್ 2. ದಿಸ್ ಒನ್ ಆಲ್ ಆರ್ ಆನ್ ಟಾಪ್. ಸೊ ಬೈ ಮಾಡಿ. ಆಮೇಲೆ ಈಗ ಡೆಬಿಟ್ ಸೈಡ್ ಜಾಸ್ತಿ ಇದೆ, ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸಪೋಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅದರಿಂದ ಟೋಟಲ್ ಆದಮೇಲೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ಯಾಲೆನ್ಸ್ ಮಾಡಬೇಕಿದ್ರೆ ಆಮೇಲೆ ನೆಕ್ಸ್ಟ್ ಮಂತಿಗೆ ಎಷ್ಟು ಹಣ ಇದೆ ಟೋಟಲ್ ಆದಮೇಲೆ ಇಲ್ಲಿ ಬರೀಬೇಕು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಹೋಪ್ ಇಟ್ ಇಸ್ ವಿಸಿಬಲ್. ಟು ಬ್ಯಾಲೆನ್ಸ್ ಬ್ರಾಟ್ ಇದು ಬರೀಬೇಕು. ನವೆಂಬರ್ 1st ನೆಕ್ಸ್ಟ್ ಮಂತ್ ಬಿಗಿನಿಂಗ್. ನವೆಂಬರ್ ಎಂಡ್ ಆದರೆ ಡಿಸೆಂಬರ್ 1st ಹೀಗೆ. ಸೊ ನೆಕ್ಸ್ಟ್ ಮಂತ್ ಇದು ಆ ಮಂತಿನ ಎಂಡ್. ನಮ್ಮ ಹತ್ರ ಎಷ್ಟು ಟ್ಯಾಲಿ ಮಾಡಲಿಕ್ಕೋಸ್ಕರ ಮಾಡಿರೋದು. ನೆಕ್ಸ್ಟ್ ಮಂತಿಗೆ ಇದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ನಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ? 1,55,000. ಹೋಪ್ ಇಟ್ ಇಸ್ ಕ್ಲಿಯರ್. ಐ ಹ್ಯಾವ್ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಇದನ್ನು ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ಇನ್ನೊಂದು ಅಕೌಂಟ್ ಮಾಡಿ ತೋರಿಸ ನಿಮಗೆ, ಕ್ಯಾಪಿಟಲ್ ಅಕೌಂಟ್. ಸೊ ಈಗ ಕ್ಯಾಶ್ ಅಕೌಂಟ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಕ್ಯಾಪಿಟಲ್ ಅಕೌಂಟ್. ರೂಲ್: receiver of benefit and the year giver of benefit. Next one I will be showing you capital account. Capital account rule change ಆಯ್ತು ನೋಡಿ. ಡೆಬಿಟ್ ದ ರಿಸೀವರ್ ಆಫ್ ಬೆನಿಫಿಟ್, ಕ್ರೆಡಿಟ್ ದ ಗಿವರ್ ಆಫ್ ಬೆನಿಫಿಟ್. ಸೊ ಹೇಗೆ ಅಕೌಂಟ್ ಮಾಡಬೇಕು ಈಗ ನೋಡಿ. ಈಗ ಕಮಿಯರ್ ಫಸ್ಟ್ ಇಲ್ಲಿ ನೋಡಿ. ಫಸ್ಟ್ ಒನ್ ಕ್ಯಾಶ್ ಟು ಕ್ಯಾಪಿಟಲ್. ಫಸ್ಟ್ ಒನ್ ಕ್ಯಾಶ್ ಟು ಕ್ಯಾಪಿಟಲ್. ಸಾಯಿರಾಮ್ ಸ್ಟಾರ್ಟೆಡ್ ಬಿಸ್ನೆಸ್ ಕ್ಯಾಶ್ ಟು ಕ್ಯಾಪಿಟಲ್. ಸೊ ಒಂದು ಕ್ಯಾಪಿಟಲ್ ಒಂದು ಸಿಕ್ತಾ. ಆಮೇಲೆ ಇಲ್ಲಿ ಇಲ್ಲ, ಇದರಲ್ಲಿಲ್ಲ, ನೀವೇ ಕ್ಯಾಶ್ ಟು ಕ್ಯಾಪಿಟಲ್ ನೀವು ಹುಡುಕಬೇಕು. ಯು ಹ್ಯಾವ್ ಟು ಸರ್ಚ್ ವೇರ್ ಎವರ್ ಕ್ಯಾಪಿಟಲ್ ಈಸ್ ದೇರ್. ಯು ಹ್ಯಾವ್ ಟು ಸರ್ಚ್ ವೇರ್ ಎವರ್ ಕ್ಯಾಪಿಟಲ್ ಈಸ್ ದೇರ್. ದೆನ್ ಯು ಹ್ಯಾವ್ ಟು ರೈಟ್. ಸೊ ಇಫ್ ಇಟ್ ಈಸ್ ಆನ್ ದ ಟಾಪ್ ದೆನ್ ಇಟ್ ವಿಲ್ ಬಿ 2. ಇಫ್ ಇಟ್ ಈಸ್ ಡೌನ್ ದೆನ್ ಇಟ್ ವಿಲ್ ಬಿ ಬೈ. ಅಷ್ಟೇ ಲಾಜಿಕ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ದ ಲಾಜಿಕ್. ಮತ್ತೊಮ್ಮೆ ವಿಡಿಯೋ ಕೇಳಿ ದಯವಿಟ್ಟು ಒಂದು 2 ಸಲ ಕೇಳಿ ನೀಟಾಗಿ. 3ನೇ ಸಲ ಅರ್ಥ ಆಗಲೇಬೇಕು. ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಎರಡೇದು ಅಕ್ಟೋಬರ್ 1st. ಸೊ ಅಕ್ಟೋಬರ್ 1st ಕ್ಯಾಶ್ ಟು ಕ್ಯಾಪಿಟಲ್ ಇದೆ. ಕ್ಯಾಪಿಟಲ್ ಕೆಳಗಡೆ ಇದೆ, ಕ್ಯಾಶ್ ಮೇಲೆ ಇದೆ. ನೀವು ಬರೀತಿರೋ ಅಕೌಂಟ್ ಯಾವುದು? ಕ್ಯಾಪಿಟಲ್. ಸೊ ಅದರ ಅಪೋಸಿಟ್ ಯಾವುದು? ಕ್ಯಾಶ್. ಇಟ್ ಸ್ಟಾರ್ಟ್ಸ್ ವಿತ್ ಟಾಪ್ ಅಲ್ಲೋ ಬೈ. ಸೊ ಅಕ್ಟೋಬರ್ 1st ಬೈ ಕ್ಯಾಶ್ ಅಕೌಂಟ್. ನೋಡಿ ಬರೆದಿದ್ದೇನೆ. ಸೊ ಬೈ ಕ್ಯಾಶ್ ಅಕೌಂಟ್. ಸೊ ನೀಟಾಗಿ ಅಬ್ಸರ್ವ್ ಮಾಡಿ. ಬೈ ಕ್ಯಾಶ್ ಅಕೌಂಟ್ ಅಂತ ಬರೆದಿದ್ದೇನೆ. ಅಮೌಂಟ್ ಈಸ್ 90,000. ಇನ್ನೊಂದಿದೆ ಅಕ್ಟೋಬರ್ 28ಗೆ ಇನ್ನೊಂದಿದೆ, ಅದು ಕೂಡ ಇದೇನೆ, ಕ್ಯಾಶ್ ಟು ಕ್ಯಾಪಿಟಲ್. ಸೊ ಅಕ್ಟೋಬರ್ 28 ಬೈ ಕ್ಯಾಶ್ ಅಕೌಂಟ್, that is 25,000. ಸೊ ಎರಡೇ ಐಟಮ್, ಓನ್ಲಿ 2, ಇನ್ನೆಲ್ಲೂ ಕ್ಯಾಪಿಟಲ್ ಇಲ್ಲ. ಸೊ ಓನ್ಲಿ ಟು, ಇನ್ನು ಯಾವುದೂ ಇಲ್ಲ. ಡೆಬಿಟ್ ಸೈಡ್ ಅಂತೂ ಯಾವುದೂ ಇಲ್ಲ ನೋಡಿ. ಡೆಬಿಟ್ ಸೈಡ್ ಯಾವುದೂ ಬರೆದಿಲ್ಲ. ಡೆಬಿಟ್ ಸೈಡ್ ಇಸ್ ಎಂಟಿ, ವಿಸಿಬಲ್. ಡೆಬಿಟ್ ಸೈಡ್ ಎಂಟಿ, ಏನಿಲ್ಲ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಮಾತ್ರ ಇದೆ. ಸೊ ಎಷ್ಟಾಯ್ತು ಇದು ಟೋಟಲ್? ಸೊ ಇದರ ಟೋಟಲ್ 1,10,000
1,15,000. ಸೊ 1,15,000 ಆಯ್ತು ಅದರ ಟೋಟಲ್. ಎರಡೇ ಐಟಮ್ ಇರೋದು, ಕ್ಯಾಪಿಟಲ್ ಎರಡೇ ಇರೋದು. ಯು ಹ್ಯಾವ್ ಟು ಸರ್ಚ್ ವೇರ್ ಎವರ್ ಕ್ಯಾಪಿಟಲ್ ಈಸ್ ದೇರ್. ಯು ಹ್ಯಾವ್ ಟು ಸರ್ಚ್ ವೇರ್ ಎವರ್ ಕ್ಯಾಪಿಟಲ್ ಈಸ್ ದೇರ್ ಆ್ಯಂಡ್ ಕ್ಯಾಪಿಟಲ್ ಯೂಶಲಿ ವಿಲ್ ಬಿ ಡೌನ್. ಸೊ ಬೈ ಮೇಲ್ಗಡೆ ಬರೀಬೇಕು. ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ ಬರಬಾರ್ದು, ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಬರಬಾರ್ದು. ಅಂದರೆ ಹೆಡ್ಡಿಂಗ್ ಮಾತ್ರ ಇರಬೇಕು, ಅದರ ಒಳಗೆ ಅದು ಇರಬಾರ್ದು. ಅದರ ಅಪೋಸಿಟ್ ಏನಿದೆ ನೋಡ್ಕೋಬೇಕು, ಅದರ ಅಪೋಸಿಟ್ ಏನಿದೆ ನೋಡ್ಕೋಬೇಕು. ಸೊ ಬೈ ಕ್ಯಾಶ್. ಆಮೇಲೆ ಈಗ ಪ್ರತಿಯೊಂದು ಅಕೌಂಟು ಟೋಟಲ್ ಲೈನ್ ಬ್ಯಾಲೆನ್ಸ್, ಪ್ರತಿಯೊಂದು ಅಕೌಂಟು ಟೋಟಲ್ ಲೈನ್ ಬ್ಯಾಲೆನ್ಸ್, ಪ್ರತಿಯೊಂದು ಅಕೌಂಟು ಟೋಟಲ್ ಲೈನ್ ಬ್ಯಾಲೆನ್ಸ್. ಸೊ ಟೋಟಲ್ ಮಾಡಿದಿರಿ 1,50,000. ಈ ಕಡೆ ಶಾರ್ಟೇಜ್ ಇದೆ. ಸೊ ಅಕ್ಟೋಬರ್ 31. ಸೊ ಯಾವಾಗಲೂ ಟೋಟಲ್ ಮಾಡಬೇಕಿದ್ರೆ, ಬ್ಯಾಲೆನ್ಸ್ ಮಾಡಬೇಕಿದ್ರೆ ಅಕ್ಟೋಬರ್ 31 ಮಂತ್ ಎಂಡ್. ಸೊ ಮಂತ್ ಎಂಡ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ 1,15,000 ಮೈನಸ್ 0. ಈ ಕಡೆ ಯಾವುದೂ ಇಲ್ಲ. 1,15,000 is the credit side total. In this one the credit side is more. Credit side is more. Credit ಅಂದರೆ giver of benefit, giver of benefit. So 1,15,000 minus 0, it is 1,15,000. ಆಮೇಲೆ ಟೋಟಲ್ ಮಾಡಿ should be on the same line totaling. So 1,15,000 ಟೋಟಲ್ ಮಾಡಿ. ಟೋಟಲ್ ಆದಮೇಲೆ ಅಪೋಸಿಟ್ ಸೈಡ್, ನೀವು ಯಾವ ಸೈಡ್ ಕ್ಯಾರಿ ಡೌನ್ ಬರೆದಿದ್ದೀರಾ ಅದರ ಅಪೋಸಿಟ್. ಸೊ ನಾವು ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅಪೋಸಿಟ್ ಸೈಡ್ ಟೋಟಲ್ ಆದಮೇಲೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,15,000. ಸೊ ಇದೇ ರೀತಿ ನೀವು ಎಲ್ಲ ಅಕೌಂಟನ್ನು ಮಾಡ್ತಾ ಹೋಗಬೇಕು. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ನೋಡ್ಕೊಳ್ಳಿ ಚೆನ್ನಾಗಿ. ಲೆಡ್ಜರ್ ಯು ಹ್ಯಾವ್ ಟು ಪ್ರಿಪೇರ್ ಕ್ಯಾಶ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಮೊದಲು ಮಾಡಿದ್ದೇನೆ, ಕ್ಯಾಪಿಟಲ್ ಅಕೌಂಟ್ ಬರ್ದಿದ್ದೀರಾ. ಕ್ಯಾಪಿಟಲ್ ಅಕೌಂಟ್ DR ಮೇಲ್ಗಡೆ ಬರೀಬೇಕು ಆ್ಯಂಡ್ 2 ಬೈ. ಸೊ ದಿಸ್ ಸೈಡ್ ಸ್ಟಾರ್ಟ್ಸ್ ವಿತ್ 2, ಅದರ್ ಸೈಡ್ ಸ್ಟಾರ್ಟ್ಸ್ ವಿತ್ ಬೈ. ಆಮೇಲೆ ರಿಸೀವರ್ ಬೆನಿಫಿಟ್, ಗಿವರ್ ಆಫ್ ಬೆನಿಫಿಟ್ ರೂಲ್. ಸೊ ಈ ರೀತಿ ನೀವು ಒಂದು ಅಕೌಂಟನ್ನು ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಲೆಡ್ಜರ್. ಸೊ ಲೆಡ್ಜರ್ ಈಸ್ ಎ ಬುಕ್ ಇನ್ ವಿಚ್ ದ ವೇರಿಯಸ್ ಅಕೌಂಟ್ಸ್ ಆರ್ ಮೇಂಟೈನ್ to find out the balance. So illi journal is also a book, journal is also a book, ledger is also a book, another book. ಅಲ್ಲಿ ಲೆಡ್ಜರ್ ಫೋಲಿಯೋ ಬರೀತೇವೆ, ಇಲ್ಲಿ ಜರ್ನಲ್ ಫೋಲಿಯೋ ಅಂತ ಬರೀತೇವೆ. ಅಲ್ಲಿ ಲೆಡ್ಜರ್ ಫೋಲಿಯೋ ಬರೀತೇವೆ, ಇಲ್ಲಿ ಜರ್ನಲ್ ಫೋಲಿಯೋ. ಅಂದರೆ ಇಲ್ಲಿದು ಅಲ್ಲಿಗೂ ಲಿಂಕ್, ಸಂಬಂಧ ಇದೆ. ಇಲ್ಲಿಗೂ ಅಲ್ಲಿಗೂ ಲಿಂಕ್ ಮಾಡಬೇಕು, ಸಂಬಂಧ ಇದೆ. ಸೊ ದೇರ್ ಈಸ್ ಎ ರಿಲೇಷನ್. ಸೊ ಜರ್ನಲ್ ಕಲ್ತರೆ ಮಾತ್ರ ಲೆಡ್ಜರ್ ಈಸಿ, ಲೆಡ್ಜರ್ ಕಲ್ತರೆ ಮಾತ್ರ ಟ್ರಯಲ್ ಬ್ಯಾಲೆನ್ಸ್ ಈಸಿ, ಅಲ್ಲಿಂದ ಫೈನಲ್ ಅಕೌಂಟ್ಸ್ ಈಸಿ. ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಸಫರ್ ಆಗೋದು ನೀವು. ದಯವಿಟ್ಟು ಸಫರ್ ಆಗಬೇಡಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ಕಲ್ತ್ಕೊಳ್ಳಿ, ಅಕೌಂಟ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಆಗದಿದ್ರು ಸೆಕೆಂಡ್ ಇಯರ್ಗೆ ಕಷ್ಟ ಆಗ್ತದೆ, ಇಲ್ಲಾಂದರೆ ಡಿಗ್ರಿಗೆ ಕಷ್ಟ ಆಗ್ತದೆ. ಸೊ ಅದರಿಂದಾಗಿ ಮನೆಯಲ್ಲಿ ಫ್ರೀ ಇದ್ದೀರಾ, ದಯವಿಟ್ಟು ಅಕೌಂಟ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ದಿಸ್ ಈಸ್ ದ ವೇ ಟು ರೈಟ್ ದ ಲೆಡ್ಜರ್. ಎರಡು ಪ್ರಾಬ್ಲಮ್ ಮಾಡಿದ್ದೇನೆ, ಉಳಿದದೆಲ್ಲ ನಿಮಗೆ ಫೋಟೋ ಕಾಪಿ ಕಳಿಸ್ಕೊಡ್ತೇನೆ. ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕಾಪಿ ಮಾಡಿ. ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಥ್ಯಾಂಕ್ ಯು.